ಇನ್ನು ಬಿಜೆಪಿಯ ಪಾದಯಾತ್ರೆಗೆ ಇನ್ನೆರಡು ದಿನ ಬಾಕಿ ಉಳಿದಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಹಳೆ ಮೊಳಗಿಸೋದಕ್ಕೆ ಕೇಸರಿ ಕಲಿಗಳು ಸಜ್ಜಾಗಿದ್ದಾರೆ. ಈ ನಡುವೆ ಬಿಜೆಪಿಗೆ ಒಂದೊಂದೇ ವಿಘ್ನಗಳು ಎದುರಾಗ್ತಾ ಇದೆ. ಬಿಜೆಪಿ ನಾಯಕರ ಭಿನ್ನರಾಗದ ನಡುವೆ ದಳಪತಿಗಳು ಕೂಡ ಪಾದಯಾತ್ರೆಯಿಂದ ಹಿಂದೆ ಸರಿಯೋ ಮಾತನಾಡಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಹೂ ಇಸ್ ದಟ್ ಪ್ರೀತಮ್ ಗೌಡ? ಪ್ರೀತಮ್ ಗೌಡನ ಬಗ್ಗೆ ಯಾಕೆ ದ್ವೇಷ ಇದೆ ಜೆಡಿಎಸ್ ಅವ್ರಿಗೆ ನನಗೇನು ಗೊತ್ತಿಲ್ಲ. ಅಪಸ್ವರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢಾಸ್ತ್ರ ಬಿಟ್ಟಿರೋ ಕೇಸರಿ ಪಡೆಗೆ ಅಪಸ್ವರ ಎದ್ದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಪ್ತ ಪದಾಧಿಕಾರಿಗಳೇ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತ ಸ್ವಪಕ್ಷದವರೇ ಗುಡುಗಿದ್ರು. ಭಿನ್ನ ರಾಗ ಹಾಡೋ ಮೂಲಕ ಪರ್ಯಾಯ ಪಾದಯಾತ್ರೆಯ ಚರ್ಚೆಯನ್ನು ಹುಟ್ಟುಹಾಕಿದ್ರು. ಬಿಜೆಪಿ ನಾಯಕರ ಆಂತರಿಕ ತಿಕ್ಕಾಟ ಮುಗಿಯುವಷ್ಟರಲ್ಲಿ ದಳಪತಿಗಳು ಪಾದಯಾತ್ರೆ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವ ಮೂಲಕ ಸಿದ್ದು ವಿರುದ್ಧ ರಣತಂತ್ರ ಹೆಣೆದಿದ್ದ ಬಿಜೆಪಿಗೆ ದೋಸ್ತಿಗಳೇ ತಲೆನೋವಾಗಿದ್ದಾರೆ. ಮೈಸೂರು ಪಾದಯಾತ್ರೆಗೆ ಅಪಸ್ವರ, ಸ್ವಪಕ್ಷದ ಭಿನ್ನ ರಾಗ. ಬಿಜೆಪಿ ಪಾದಯಾತ್ರೆಗೆ ಬೆಂಬಲ ಕೊಡಲ್ಲ ಎಂದ ಎಚ್ಡಿಕೆ. ಜೆಡಿಎಸ್ ನಾಯಕರು ಪಾದಯಾತ್ರೆಗೆ ಬೆಂಬಲ ನೀಡಲ್ಲ ಅಂತಿದ್ದಾರೆ. ಪಾದಯಾತ್ರೆಯ ಇಡೀ ತಯಾರಿ ವಿಚಾರದಲ್ಲಿ ಜೆಡಿಎಸ್ನ ಕಡೆಗಣಿಸಲಾಗಿದೆ ಅಂತ ಎಚ್ಡಿಕೆ ಅಸಮಾಧಾನಗೊಂಡಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಜೊತೆಗೆ ಹೆಜ್ಜೆ ಹಾಕಬೇಕಿದ್ದ ದಳಪತಿಗಳು ಎರಡು ಹೆಜ್ಜೆ ಹಿಂದೆ ಸರಿದಿದ್ದಾರೆ. ಕುಮಾರಸ್ವಾಮಿಯವರಂತೂ ಬೆಂಬಲ ಕೊಡಲ್ಲ ಅಂತ ಗಟ್ಟಿ ಮುರಿದಂತೆ ಹೇಳ್ತಿದ್ದಾರೆ. ಇಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಹೌದು, ಹೀಗೆ ಎಚ್ಡಿ ಕುಮಾರಸ್ವಾಮಿ ಗರಂ ಆಗೋದಕ್ಕೂ ಕಾರಣವಿದೆ. ಅದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾನುವಾರ ನಡೆದಿದ್ದ ಮೈತ್ರಿ ಸಭೆಯಲ್ಲೇ ಕುಮಾರಸ್ವಾಮಿ ಅಸಮಾಧಾನಗೊಂಡಿದ್ರು. ಬಿಜೆಪಿ ಜೆಡಿಎಸ್ ಕೋರ್ ಕಮಿಟಿ ಸಮನ್ವಯ ಸಭೆ ಎಂದು ಸಭೆ ನಿಗದಿ ಮಾಡಲಾಗಿತ್ತು. ಆದರೆ ಸಭೆಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಮ್ ಗೌಡ ಮತ್ತು ಪಿ ರಾಜೀವ್ ಹಾಜರಿದ್ರು. ಬಿಜೆಪಿ ಕೋರ್ ಕಮಿಟಿ ಸದಸ್ಯರಲ್ಲದ ಪ್ರೀತಮ್ ಮತ್ತು ರಾಜೀವ್ ಉಪಸ್ಥಿತಿಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರೀತಮ್ ಗೌಡ ಮೇಲೆ ದ್ವೇಷ ಯಾಕೆ ಗೊತ್ತಿಲ್ಲ ಎಂದ ಅಶೋಕ್. ಅತ್ತ ಎಚ್ಡಿ ಕುಮಾರಸ್ವಾಮಿ ಗರಂ ಆಗ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟರು. ದೆಹಲಿ ನಾಯಕರು ಎಚ್ಡಿಕೆ ಜೊತೆಗೆ ಚರ್ಚೆ ಮಾಡ್ತಾರೆ ಎನ್ನುತ್ತಲೇ ಪ್ರೀತಮ್ ಗೌಡ ಮೇಲೆ ಜೆಡಿಎಸ್ಗೆ ಯಾಕೆ ದ್ವೇಷ ಅನ್ನೋದು ಗೊತ್ತಿಲ್ಲ ಅಂದ್ರು. ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ. ಇದು ಸಫಲ ಆಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡಬೇಕು. ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತೈತೆ. ನಾನು ಕುಮಾರಸ್ವಾಮಿ ಅವರ ಹತ್ರ ವಿನಂತಿ ಮಾಡ್ತೀನಿ. ಸೊ ನಮ್ಮ ಕೇಂದ್ರ ನಾಯಕರುಗಳು ಕೂಡ ಈಗ ಮಾತಾಡ್ತಾ ಇದ್ದಾರೆ ನೋಡಿ. ನನಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ. ಪ್ರೀತಮ್ ಗೌಡನ ಬಗ್ಗೆ ಯಾಕೆ ದ್ವೇಷ ಇದೆ ಜೆಡಿಎಸ್ ಅವ್ರಿಗೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಪಾದಯಾತ್ರೆ ಮಾಡ್ತಾರಾ? ಕಾದು ನೋಡೋಣ ಎಂದ ಕಾಂಗ್ರೆಸ್. ಬಿಜೆಪಿಯಲ್ಲಿ ಭುಗಿಲೆದ್ದಿರೋ ಅಸಮಾಧಾನಕ್ಕೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ. ಒಡಕು ಮೂಡಿದೆನ್ನೋ ಮೂಲಕ ಪರಮೇಶ್ವರ್ ಪಾದಯಾತ್ರೆ ನಡೆಯಲ್ಲ ಅಂತ ಪರೋಕ್ಷವಾಗಿ ಕುಟುಕಿದ್ದಾರೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಮೈತ್ರಿಯಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಅಂತ ದೋಸ್ತಿಗಳ ಕಾಲೆಳೆದಿದ್ದಾರೆ. ಈಗಾಗಲೇ ಅವರಲ್ಲಿ ಒಡಕು ಪ್ರಾರಂಭ ಆಗಿದೆ. ಪಾದಯಾತ್ರೆ ವಿಚಾರದಲ್ಲಿ ನಾವು ಮಾಡಬೇಕು ಅಂತ ಇವರು ಅಂದರೆ ಅವ್ರು ಬೇಡ ಅಂತ ಅವರಂತ ಇದ್ದಾರೆ. ನೋಡೋಣ ಪಾದಯಾತ್ರೆ ಮಾಡ್ತಾರಾ ಇಲ್ವಾ ಅಂತ. ಈ ಮೈತ್ರಿ ಸ್ಟಾರ್ಟಿಂಗ್ ಟ್ರಬಲ್ ಅವತ್ತಿಂದ ಇದೆ. ಏನೋ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಮತಗಳು ಬಂದಿವೆ. ಆದರೆ ಇವತ್ತು ನೀವೇ ನೋಡಿ, ಬಿಜೆಪಿಯವರಿಗೆ ಮಂತ್ರಿ ಸ್ಥಾನದಲ್ಲಿ ನ್ಯಾಯ ಸಿಕ್ಕಿದ್ಯಾ? ಇಲ್ಲಿ ಪಾದಯಾತ್ರೆಗೆ ಬೆಂಬಲ ಕೊಡಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಆದರೆ ಈ ಮಧ್ಯೆ ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಪಸ್ವರದ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಬಳಿಕ ಕುಮಾರಸ್ವಾಮಿಯವರ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿ ಎಚ್ಡಿಕೆ ಅವರನ್ನ ಒಪ್ಪಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.